ಸಿಕ್ಕವ್ರೆ ಮಗುಗೆ ಅಂತ ಒಂದು ಚಿಕ್ಕ ನಾಯಿ ಮರಿ ತಂದಿದ್ದೀನಿ ನನ್ನ ಮಗಳಿಗೆ. ಚಿಕ್ಕ ನಾಯಿ ಮರಿ ತಂದಿದ್ದೀನಿ, ಅದನ್ನ ಯಾಕೆ ಎತ್ಕೊಂಡ್ಬಂದಿದೆಯಲ್ಲ? ನಾವು ಈ ಕೆಲಸ ಮಾಡೋಲ್ಲ. ಎಲ್ಲೈತೆ ಹೇಳು, ಪರವಾಗಿಲ್ಲ. ಕಂಪ್ಲೇಂಟ್ ಏನು ಕೊಡಲ್ಲ ನಾನು. ಇಲ್ಲ ನಾವು ಮಾಡೋದು ಬೇಕಾಗಿರುತ್ತೆ. ನಾನು ಸುಮ್ಮನೆ ನಂಗೆ ರೇಗಿಸ್ಬೇಡ. ಮಗುಗೋಸ್ಕರ ನಾನು ಫಾರಿನಿಂದ ತರಿಸಿದ್ದು ಅದನ್ನು. ಚಿಕ್ಕ ಮರಿ ಇನ್ನು ಎಳೆದು 3 ತಿಂಗಳು. ನಮಗೆ ಹೆಂಗೆ ಗೊತ್ತಿಲ್ಲ. ಮಗು ಆಡ್ಕೊಂಡಿರಲಿ ಅಂತ ತಂದಿದ್ದೀನಿ. ನಮಗೆ ಗೊತ್ತಿಲ್ಲ. ಗೊತ್ತಿಲ್ದಿರ ಬಂದು ನಿನ್ನ ಹತ್ರ ಕೇಳ್ತಾ ಇದ್ದೀನ? ಎಲ್ಲೈತೆ ತೋರಿಸು ಬಾ. ಎದ್ದು ನೋಡಿ, ಗಾಡಿ ಎತ್ತು. ಕಂಪ್ಲೇಂಟ್ ಕೊಡಲ್ಲ ಬಾ ನಾನು. ಸರ್ ನಮಗೆ ಏನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾನು 1,20,000 ಕೊಟ್ಟು ತಂದಿರೋದ ನಾಯಿನ. ನಮಗೆ ಸುಮ್ಮನೆ ಎತ್ಕೊಂಬಂದ್ಬಿಟ್ರೆ ಮಾರ್ಕೊಂಡ? ಇಲ್ಲ ನಾವು ಹೆಂಗೆ ಸರ್. ಎಲ್ಲಿರೋದು ಮನೆ? ಅಲ್ಲೇ ಎಲ್ಲಿ? ಅಲ್ಲ ಸರ್ಕಲ್ ಹತ್ರ. ಸರಿ ಬಾ, ಅಲ್ಲಿ ಮನೆಗೆ ಹೋಗಿ ನೋಡ್ಕೊಬರೋಣ. ಮಗುಗೆ ಅಂತ ಫಾರಿನಿಂದ ನಾನು ಮನೆ ತೋರಿಸ್ತೀನಿ ನಿಮಗೆ. ಮನೆ ತೋರಿಸಿದ್ರೆ ನಾಯಿ ಎಲ್ಲಿ ಮಡಗಿದ್ಯಾ? ಮಾರ್ಕೊಂಡಿದ್ರೆ ನೀನು? ಸರ್ ನಾವು ಏನಕ್ಕೆ? ಏನು ನೀವೇನಕ್ಕೆ? ಟೈಲ್ಸ್ ಕೆಲಸ ಮಾಡೋನು ಟೈಲ್ಸ್ ಮಾಡ್ಕೊಂಡು ಹೋಗ್ಬೇಕು. ನಾಯಿನ ಎತ್ಕೊಬ್ಬ ಅಂತ ಹೇಳಿದ್ವಾ? ಮಗ ಅಳ್ತಾ ಇರ್ತೆ ಬಾಪ. ನಾಯಿ ಇಲ್ಲ 1,20,000 ರೂಪಾಯಿ ಇಟ್ಬಿಟ್ಟು ಹೋಗು, ನಾನು ಬೇರೆ ತರಿಸ್ಕೋತೀನಿ. ಅಲ್ಲೋಡ, ಈ ಥರ ಇಲ್ಲ ಸರ್. ಯಾವ ಥರ ಇಲ್ಲ? ಈ ಥರ ಇಲ್ಲ ಅಂದರೆ ಯಾವ ಥರ ಇಲ್ಲ? ನಿಮ್ಮ ಮಗು ಅಳ್ತಾಯ್ತಲ್ಲ, ಏನು ಮಾಡಲಿ? ಊಟ ಮಾಡ್ತಾ ಇಲ್ಲ ಸರ್. ನಮ್ಗೆ ಏನು ಗೊತ್ತು ನಿಮ್ಮ ನಾಯಿ ಎಲ್ಲಿ ಇದೆ, ನಿಮ್ಮ ಮನೆ ಬಾ. ನನ್ನ ನಾಯಿ ಎಲ್ಲ ಐತೆ ಇಲ್ಲ 1 ಲಕ್ಷ. ಸುಮ್ಮನೆ ಇದು ಮೊಬೈಲ್ ಕೊಡಿಲಿ. ಮೊಬೈಲ್ ನಿಮ್ಗೆ ಕೊಡಲ್ಲ ಸರ್. ಮೊಬೈಲಲ್ಲಿ ಫೋಟೋ ಆಯ್ತಾ? ನೋಡ್ತೀನಿ, ಕೊಡಿಲಿ. ಮೊಬೈಲ್ ಇರಬೇಕು. ನಾವು ಮೊಬೈಲ್ ಇಲ್ಲಿ ಬಾ ಅಂಗಡಿ ಯಾರ ಹತ್ರ? ಅಂಗಡಿ ಹತ್ರ ಬಾ ಇಲ್ಲಿ. ಬಿಡು ಸರ್. ಇವಾಗ ನಮ್ಮ ಮೊಬೈಲ್ ತೋರ್ತು. ನಾನೇ ನೋಡ್ತೀನಿ, ಕೊಟ್ಟು ನಂಗೆ ನೋಡೋಕೆ ಬರಲ್ವಾ? ಕೊಡೋಣ ಇಲ್ಲಿ, ನಂಗೆ ನೋಡೋಕೆ ಬರಲ್ವಾ? ಸರ್ ಅಮ್ಮ ಕೆಲ್ಸಕ್ಕೆ ಬಂದವ್ರೆ, ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು. ಸಣ್ಣ ಮರಿ ಅಮ್ಮ. ಮನೆ ಕೆಲಸ ಮಾಡಿ 1,20,000 ಕೊಟ್ಟು ತಂದಿದ್ದೀನಿ, ಎತ್ಕೊ ಬಂದ್ಬಿಟ್ಟವ್ರೆ. ಇಲ್ಲ ಇಲ್ಲ ನಮ್ಮ ಮನೆ ಕೆಲಸ. ಹಾಂ ಸರ್, ನಾಯಿ ಕಿತ್ಕೊಂಡ್ಬಂದ್ಬಿಟ್ಟು ಬನ್ನಿ ಸರ್, ಇಲ್ಲಿ ಕೂತ್ಕೊಳ್ಳಿ ಸರ್. ಇಂಪಾರ್ಟೆಂಟ್ ಯಾವ ಎತ್ಕೊಂಡ್ಬರ್ತಾರೆ? ನಮ್ಮದು ಸರ್ ಪಪ್ಪಿ. ನಿಮಗೆ ಗೊತ್ತಾ ಪರಿಚಯ? ಇಲ್ಲ ಸರ್. ನಿಮ್ಗೆ ಎಂತ ಪರಿಚಯ ಏನಿಲ್ಲ. ಇಲ್ಲಿ ಮೊಬೈಲ್ ಹೊಡಿತೀನಿ ಸರ್. ನಮ್ಮ ಪರಿಚಯ ಇಲ್ಲ. ನಾನು ನಿಜವಾಗ್ಲೂ ಇರ್ತೀನಿ. ಗೊತ್ತಾಯ್ತು. ನೋಡು ಪಾಪ, ನಿಮ್ಗೆ ನೋಡಿದ್ರೆ ಅಮಾಯಕ ಹತ್ರ ಕಾಣಿಸ್ತೀರ, ಗೊತ್ತಾಗುತ್ತೆ. ಸರ್ ಮಗು ಅಳ್ತಾಯ್ತು ಸರ್. ಮಗು ಅಳ್ತಾ ಇದ್ರೆ ಅಳಿಸೋದು ಸರ್. ಎಲ್ಲ ಅಳ್ಸೋದು? ನಾಯಿ ಎತ್ಕೊಂಡ್ಬಂದು ಅವ್ರು ಎತ್ಕೊಂಡ್ ಬಂದಿಲ್ವಂತು. ಅಣ್ಣ ಸರ್ ಕಾಲಲ್ಲಿ ಬಿಡು ಸರ್. ನಾಯಿ ಎತ್ಕೊಂಡು ನಾಯಿ ಎಲ್ಲ ಕತ್ಕೊಂಡ್ಬರ್ತಾರೆ ಅಣ್ಣ ಮನೆಗೆ ಓದ್ತಾವ. ಸರ್ ಮಗು ಥರ ಸಾಕ್ತಾ ಇದ್ದೀವಿ ಸರ್ ಅದನ್ನು. ಕಷ್ಟ ಗೊತ್ತಾಯ್ತಪ್ಪ ಪಾಪ. ಅವ್ರು ತಂದಿಲ್ಲ ಅಂತವ್ರಲ್ಲ. ತಂದಿರೋದಕ್ಕೆ ತಾನೇ ಸರ್ ಬಂದು ಕೇಳ್ತಾ ಇರೋದು. ಇಲ್ಲಿ ಕೂತಿರ್ತಾರೆ ಹೋಗು ಅಂತಂದ್ರು, ಚೀಲಕ್ಕೆ ಹಾಕೊಂಡ್ ಬಂದವ್ರಂತೆ. ಆ ಅಜ್ಜಿ ನೋಡ್ಬಿಟ್ಟು ಹೇಳೈತೆ. ಇಲ್ಲಪ್ಪ, ಅವ್ರ ಹತ್ರ ಎಲ್ಲ ಮಾಡಲ್ಲ. ಬರೋಣ ಬಾಯಿಲೆ. ಮುಖ ನೋಡ್ರಿ ಹಿಂಗಿದೆ ಇರೋದು. ಸರ್ ನಾವು ಈ ಥರ ಮಾಡಲ್ಲ ಸರ್. ನಿಮಗೆ ಕಂಪ್ಲೇಂಟು ನಾನು ಕೊಡಿಲ್ಲ, ಮೊಬೈಲ್ ಕೊಡಿಲ್ಲ, ತೋರಿಸ್ತೀನಿ. ಮೊಬೈಲ್ ನಾನು ಕೊಡಲ್ಲ ಸರ್. ನಾಯಿ ಕಾಸು ಬೇಡವಾ? ಹೊಸ ತಗೋಬರ್ತೀನಿ ಸರ್. ಇದನ್ನು ಮಡಿಕೋತಾರ? ಮಡಿಕೊಳ್ಳಿ ಸರ್, ಹೊಸ ತಗೋಬರ್ತೀನಿ. ಎಷ್ಟು ನಾಯಿ ಅಂದೆ? 1,20,000. 1,20,000? ಹ್ಞೂ ಸರ್. ಇವರು ಹ್ಞೂ ಪಾಪ ಯಾರಿಗೋ ಮಾರ್ಕೊಂಡಿರ್ಬೇಕು ಸರ್. ಅವ್ರು ನೋಡಿದ್ರೆ ಹೆಂಗೆ ಕಾಣಿಸ್ತಾರ? ಕೂತ್ಕೊಳ್ಳಿ ಸರ್, ನೀವು ದೈವ ಕೂತ್ಕೊಳ್ಳಿ ಅಂತೀನಿ. ಅಣ್ಣ ನೀನು ಕಾಲು ಇಲ್ಲ ಅಣ್ಣ ಅಕ್ಕ ಅಣ್ಣ ಹೇಳ ಏನು ಏನಕ್ಕೆ ಸರ್? ಸುಮ್ಮನೆ ಕಂಪ್ಲೇಂಟ್ ಕೊಡ್ತೀನಿ ನಾನು ಸರ್. ನೀವು ಇವ್ರ ಜೊತೆ ಇದ್ದೀರಾ ಸರ್? ಪರಿಚಯ ಅಷ್ಟೇ, ನನಗೆ ಜೊತೆ ಇಲ್ಲ. ಇಲ್ಲ ನಮ್ಮ ಪರಿಚಯ ಇಲ್ಲ ಸರ್. ಬಾ ಇಲ್ಲಿ. ಆಯ್ತು, ಮನೆಗೆ ಹೋಗೋಣ ಬಾ. ಮನೆಗೆ ಹೋಗೋಣ ಬಾ. ಮನೆಗೆ ಹೋಗೋಣ ಬಾರಣ. ಅಲ್ಲಿ ಕ್ಯಾಮ್ರಾ ಇಟ್ಟವ್ರೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ತೊಗೊಳ್ಳಿ, ನಿಮಗೆ ನಗನಾಗ್ತಾ ಇರ್ರಿ, ಟೆನ್ಷನ್ ತೊಗೋಬಾರ್ದು ಅಲ್ವಾ? ಸುಮ್ಮನೆ ಕಾಮಿಡಿಗೆ ಮಾಡಿದ್ದು ತಮಾಷೆಗೆ. ಓಕೆ, ಸೊ ಇದೊಂದು ಮೆಸೇಜ್ ಅಷ್ಟೇ. ಏನು ಗುರುತು ಪರಿಚಯದವ್ರು ಬಂದಾಗ ಈ ಥರದ್ದೆಲ್ಲ ನಡೀತಾವೆ ಘಟನೆಗಳು, ಕರೆಕ್ಟ್ ಅಲ್ವಾ? ನಮ್ದೇನೂ ತಪ್ಪಿಲ್ಲ ಅಂದ್ರೆ ನಾವು ಹೆದರಬಾರ್ದು, ಧೈರ್ಯದಿಂದ ಹೆದರಿಸ್ಬೇಕು ಅಲ್ವಾ? ಅಷ್ಟೇ ನಮ್ಮ ಉದ್ದೇಶ. ಧನ್ಯವಾದ.